ಭೀಕರ ಬರದ ಮಧ್ಯೆ ಹನಿ ನೀರಿಗಾಗಿ ಸುಡು ಬಿಸಿಲಿನಲ್ಲಿ ಜನರ ಪರದಾಟ. ನೀರಿನ ಭವನೆ ನೀಗಿಸುವಲ್ಲಿ ವಿಫಲವಾಯ್ತಾ ಸರ್ಕಾರ? ಭೀಕರ ಬರ, ಹನಿ ನೀರಿಗಾಗಿ ಜನ ಜಾನುವಾರುಗಳ ಪರದಾಟ. ಗ್ಯಾರಂಟಿಗಳಿಗೆ ಜೋತು ಬಿದ್ದು ನೀರಿನ ಬವಣೆ ನೀಗಿಸುವಲ್ಲಿ ವಿಫಲವಾಯ್ತಾ ರಾಜ್ಯ ಸರ್ಕಾರ? ರಾಜ್ಯದಲ್ಲಿ ಭೀಕರ ಬರ, ನೀರು ಮೇವಿಗೆ ತಾತ್ಸಾರ. ಬರ ನಿರ್ವಹಣೆಯಲ್ಲಿ ವಿಫಲವಾಯ್ತಾ ಸರ್ಕಾರ? ಯಾಕಿ ಮಾತು ಅನ್ನೋದಾದ್ರೆ ಈ ನೈಜ ಚಿತ್ರಣವನ್ನೊಮ್ಮೆ ನೀವೇ ನೋಡಿ. ಸುತ್ತಲೂ ಬಯಲು ಸೀಮೆ, ಎಲ್ಲಿ ನೋಡಿದ್ರೂ ಹಸಿರು ಕಾಣದ ಒಣ ಭೂಮಿ, ಒಣಗಿದ ಕೆರೆ ಕಟ್ಟೆ, 1000 ಅಡಿ ಅಗೆದ್ರೂ ಸಿಗದ ನೀರು. ದಿನನಿತ್ಯ ನೀರು ಇಲ್ಲದೆ ದುಬಾರಿಯಾದ ಪಂಪ್ಸೆಟ್ ರಿಪೇರಿ, ಮೇವು ಕಾಣದ ಜಾನುವಾರು, ಹನಿ ನೀರಿಗೆ ಪರದಾಡ್ತಾ ಇರೋ ಜನರು. ಕುಂದಾನಗರಿ ಬೆಳಗಾವಿಯ ಚಿಕ್ಕೋಡಿ ಉಪವಿಭಾಗದಲ್ಲಿ ಬರದ ಭೀಕರತೆಗೆ ಜನರು ಹೈರಾಣಾಗಿದ್ದಾರೆ. ಶಾಲಾ ಮಕ್ಕಳು ಶಾಲೆ ತ್ಯಜಿಸಿ ನೀರಿಗಾಗಿ ಓಡಾಡುವ ದೃಶ್ಯ ಎಂಥವರ ಕಲ್ಲು ಮನಸ್ಸನ್ನ ಕೂಡ ಕರಗಿಸುತ್ತೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಯಾವುದಕ್ಕೂ ಕಿವಿಗೊಡದೆ ಬರ ನಿರ್ವಹಣೆ ಮಾಡುತ್ತಿಲ್ಲ ಅನ್ನೋ ಗಂಭೀರ ಆರೋಪಗಳು ಮಾತ್ರ ಕೇಳಿ ಬರ್ತಾ ಇವೆ. ಆದ್ರೆ ನೀರು ಆಗಾಗಿಲ್ರಿ ನಮ್ಗೆ ಕುಡಿಯಕ್ಕೆ. ಕುಡಿಯಕ್ಕೆ ನೀರು ಇಲ್ಲ, ಜ್ವಾಳ ಬೆಳೆದಿಲ್ರಿ, ತಿನ್ನೋದೇನೈತಿ ಹೇಳ್ರಿ. ನೀರಿನ ಭಾಳ ಸಮಸ್ಯೆ ಐತ್ರಿ ನಮಗ್ರಿ. ದಿನ ನೀರ್ ಬಿಡ್ಬೇಕ್ರಿ ನಮ್ಗೆ. ದನ ಕರಿಯಿಂದ ಎಲ್ಲಾ ಭಾಳ ಇದು ನಡೈತ್ರಿ. 2 ತಿಂಗಳು ಐತ್ರಿ ಭಾಳ. ಇವತ್ತ ಬಂದಾರಿ ನಮ್ಗೆ ಬೋರ್ದಿಗೆ ಒಂದ್ ಜನ ಬಂದು ಅಟ್ಟ ತುಂಬ್ಕೊತೀವ್ರಿ. ಅಟ್ರಾಗ ಇದನ್ನ ಮಾಡ್ಕೊಂಡಿವ್ರಿ. ಇಲ್ಲ ಕೆಲ್ಸ ಇಲ್ಲ ಏನಿಲ್ಲ, ಅಟ್ಟ ತುಂಬ್ಕೊತಾಯಿವ್ರಿ. ನನಗೂ ಕರ್ಗೋಗಿ ನೀರಿಲ್ರಿ, ನಾವು ಉಪವಾಸ ಇದೀವ್ರಿ. ಜರ ದನಗಳಿಗೆ ನಮ್ಗ ಇದನ್ ಮಾಡ್ರಿ. ನಿಮ್ಮ ಹೆಸರು? ರೂಪಾರಿ.